ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಸಡಗರ ಸಂಭ್ರಮದಿಂದ ನಾಗರ ಪಂಚಮಿ ಹಬ್ಬ ಚಿಡುಗುಪ್ಪ ಪಟ್ಟಣದಲ್ಲಿ ಆಚರಿಸಲಾಯಿತು. ವಾತ್ಸಲ್ಯದ ಸಂಕೇತವಾದ ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ನಾಡಿನ ಅತ್ಯಂತ ಹೆಣ್ಣು ಮಕ್ಕಳಿಗೆ ಖುಷಿ ತರುವಂತಹ ಹಬ್ಬವೆಂದರೆ ಅದು ನಾಗರ ಪಂಚಮಿ ಹಬ್ಬ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಂಬಿವಾಡ ಗಲಿಯಲ್ಲಿ ನಾಗಣ್ಣ ದೇವಸ್ಥಾನದಲ್ಲಿ ಹಾಲು, ಪುಟಾಣಿ, ಹಳ್ಳು, ಕೊಬ್ಬರಿ ನೈವೇದ್ಯಗಳನ್ನು ಪೂಜೆ ಸಲ್ಲಿಸುವುದರ ಮೂಲಕ ನಾಗರ ಪಂಚಮಿ ನಾಡಿನ ದೊಡ್ಡ ಹಬ್ಬವನ್ನಾಗಿ ವಾತ್ಸಲ್ಯದ ಸಂಕೇತವಾಗಿ ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಹಬ್ಬವೆಂದೇ ಕರೆಯಲಾಗುತ್ತದೆ. ಹೊಸದಾಗಿ ಮದುವೆಯಾದವರಿಗೆ ತವರಲ್ಲಿ ಹೆತ್ತವರೊಡನೆ ಹಾಲೆರೆದು ಹಾಲುಂಡ ತವರಿಗೆ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳುತ್ತಾರೆ. ತವರು ಮನೆಯಿಂದ ಶುಭ ಸಂಕೇತವಾಗಿ ಸೋದರರಿಗೆ ಹೊಸ ಸೀರೆಗಳನ್ನು, ಬಟ್ಟೆಗಳನ್ನು ಒಯ್ದು ಕೊಡುವುದರ ಮೂಲಕ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಹಬ್ಬವನ್ನಾಗಿ ವಿಜೃಂಭಣೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಹರ್ಷ ಮತ್ತು ಉಲ್ಲಾಸದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ.